ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ತುಂಬ ದಿನದ ನಂತರ ನನ್ನ ಡೈಲಿ ವ್ಲಾಗ್ನ ನೋಡ್ತಾ ಇದ್ದೀರಾ. ಹೌದು ಫ್ರೆಂಡ್ಸ್, ಟ್ರಾವೆಲ್ ಬ್ಲಾಗ್ನೇ ಶೇರ್ ಮಾಡಿದ್ದೆ. ಹಾಗಾಗಿ ಇವತ್ತು ನಾನು ಇದೊಂದು ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಅಂದರೆ ಸೋಮವಾರದಿಂದ ನಿನ್ನೆ ಶನಿವಾರದ ತನಕ ಏನೆಲ್ಲ ಆಯ್ತು ಅನ್ನೋದನ್ನು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಗಳನ್ನ ಶೇರ್ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಒಂದು ಮೈಸೂರು ಪಾಕ್ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿದ್ದೆ ಮೊನ್ನೆ ಮೈಸೂರು ಪಾಕ್ನ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗ್ಬೋದು ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಸೋಮವಾರ ಸಂಜೆ ತನು ಪೂಜೆ ಮಾಡ್ತಾ ಇದ್ದಾಳೆ. ಸೊ ಹಾಗೆಯೇ ಮೈಸೂರು ಪಾಕ್ ಮಾಡಿದ್ದೆ ಅಂದೆ ಅಲ್ವಾ, ನೋಡಿ ಮೈಸೂರು ಪಾಕ್ ಕೂಡ ರೆಡಿ ಇದೆ. ಸೊ ಮೈಸೂರು ಪಾಕನ್ನ ಹೇಗೆ ಮಾಡಿದೆ ಅನ್ನೋದನ್ನು ನಾನು ಮುಂದೆ ತೋರಿಸ್ತೀನಿ. ಹಾಗೆ ತುಂಬ ಬ್ಯೂಟಿಫುಲ್ಲಾಗಿತ್ತು ಇವತ್ತು ಸಂಜೆ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ಗಂಟೆ ಸುಮಾರು ಒಂದು 7-7:30 ಆಗಿದೆ. ಚಂದ್ರ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಲಾಸ್ಟ್ ವೀಕು. ಹಾಗೆ ಮೈಸೂರು ಪಾಕ್ ಮಾಡಿದ್ದೆ ಅಲ್ವಾ, ಆ ರೆಸಿಪಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಕಪ್ಪಷ್ಟು ಏನು ಸಕ್ಕರೆ ತೊಗೊಂಡಿದ್ದೀನಿ, ಅಷ್ಟೇ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆಯೇ ತುಪ್ಪ ಒಂದು ಅರ್ಧ ಬಟ್ಲಷ್ಟು ಇತ್ತು ಅಷ್ಟೇ. ಹಂಗಾಗಿ ಅರ್ಧ ಬಟ್ಲಷ್ಟು ತುಪ್ಪ, ಸಕ್ಕರೆ ಮತ್ತು ಕಡಲೆ ಹಿಟ್ಟು ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಈಗ ಕಡಲೆ ಹಿಟ್ಟನ್ನು ನಾನು ಈ ಒಂದು ಬೌಲ್ಗೆ, ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ತುಪ್ಪನ ನಾನು ಅಲ್ಲಿ ಮೈಸೂರು ಪಾಕ್ ಮಾಡುವಾಗ ಯೂಸ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲಿ ನಾನು ಮಾಮೂಲಿ ರಿಫೈನ್ಡ್ ಆಯಿಲ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಕಡಲೆ ಹಿಟ್ಟನ್ನು ಫಸ್ಟೇ ಕಲಿಸ್ಕೊಂಡ್ಬಿಡ್ತೀನಿ. ಎಣ್ಣೆ ಹಾಕ್ಬಿಟ್ಟು, ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ವೈಸ್ ಅಂತೂ ಎಕ್ಸಲೆಂಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಈ ಥರ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಎಣ್ಣೆ ಎಲ್ಲ ಯೂಸ್ ಮಾಡಿಬಿಟ್ಟು, ಎಣ್ಣೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು, ಅಂದರೆ ಇದೊಂದು ಸ್ವಲ್ಪ ತೆಳು ಆಗಬೇಕು, ಒಂದು ಪೇಸ್ಟ್ ಬರಬೇಕು, ತಿಕ್ಕ ಪೇಸ್ಟು, ಅಲ್ಲಿ ತನಕ ನಾವು ಎಣ್ಣೆನ ಹಾಕ್ಕೊಂಬಿಟ್ಟು ಕಡಲೆ ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ನೋಡಿ, ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಬಿಟ್ಟು ಈ ರೀತಿ ಕಲಿಸಿದ್ದೀನಿ. ಇಲ್ಲಿ ನೋಡಿ, ಕಡಲೆ ಹಿಟ್ಟು ಇದು ಪೇಸ್ಟು ರೆಡಿಯಾಗಿದೆ. ಚೂರು ಎಣ್ಣೆ ಬೇಕಿತ್ತು, ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಈಗ ಈ ಪೇಸ್ಟ್ ಅಂತೂ ರೆಡಿ ಆಯಿತು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಂಟು ಬರಲ್ಲ ಅಂತಷ್ಟೇ. ಈ ಥರ ನಾವು ಮುಂಚೆನೇ ಕಲಿಸ್ಕೊಂಬಿಟ್ರೆ ಗಂಟು ಬರೋದಿಲ್ಲ. ಹಾಗೆ ಈಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಡ್ತಾಯಿದ್ದೀನಿ. ಸೊ ತಳ ಹಿಡಿದಿಲ್ದಿರೋ ಅಂಥದ್ದು ಯಾವುದಾದ್ರೂ ಬಾಣಲೆನಾಗಲಿ ಅಥವಾ ಈ ರೀತಿ ಪ್ಯಾನ್ ಆಗಲಿ ನೀವು ಇಟ್ಕೊಬೋದು. ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಾದಮೇಲೆ ಸಕ್ಕರೆ ಹಾಕಿದ್ದೀನಿ. ಒಂದು ಕಪ್ಪಷ್ಟು ಸಕ್ಕರೆ ಹಾಕಿದ್ದೆ ಅಲ್ವಾ, ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಈ ಸಕ್ಕರೆ ಎಲ್ಲ ಕರಗ್ಬಿಟ್ಟು ಒಂದು ಸ್ವಲ್ಪ ಒಂದು ಎಳೆ ಪಾಕ ಅಥವಾ ಅಂಟು ಪಾಕ ಥರ ಬರಬೇಕು. ಆ ರೀತಿಯಾಗಿ ನಾವು ಇದನ್ನ ಪಾಕ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಇದು ಕುದಿಬೇಕು, ಕುದ್ಬಿಟ್ಟು ಒಂದೆಳೆ ಪಾಕ ಆಗಬೇಕು. ಅಷ್ಟರಲ್ಲಿ ಈಗ ನಾನು ಮೈಸೂರು ಪಾಕ್ ರೆಡಿ ಆದ ತಕ್ಷಣ ಒಂದು ಪ್ಲೇಟ್ಗೆ ಹಾಕ್ಕೋಬೇಕಲ್ವ, ಆ ಪ್ಲೇಟನ್ನ ತೊಗೊಂಡಿದ್ದೀನಿ. ಈ ಒಂದು ಚಿಕ್ಕ ಪ್ಲೇಟ್ ತೊಗೊಂಡಿದ್ದೀನಿ. ಈ ಚಿಕ್ಕ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಅಂದರೆ ಮೈಸೂರು ಪಾಕ್ ಹಾಕಿದ ಮೇಲೆ ಅದು ಅಂಟ್ಕೋಬಾರ್ದು ಅಂತೇಳ್ಬಿಟ್ಟು ಈ ಪ್ರೋಸೆಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದಾದಮೇಲೆ ಇಲ್ಲಿ ನಾನು ನೋಡ್ಬೋದು ಸಕ್ಕರೆ ಎಲ್ಲ ಕರಗ್ತಾ ಬಂತು ನೀರಲ್ಲಿ, ಚೆನ್ನಾಗಿ ಕರಗ್ತಾ ಬಂತು. ಸ್ವಲ್ಪ ಈಗ ಪಾಕ ರೆಡಿ ಆಗ್ತಾ ಬಂತು. ನಾನು ಚೆಕ್ ಮಾಡ್ತಾ ಇದ್ದೀನಿ ಬಂತಾ ಪಾಕ ಅಂತೇಳ್ಬಿಟ್ಟು. ಈಗ ಮುಟ್ಬಿಟ್ಟು ನೋಡ್ತಾ ಇದ್ದೀನಿ ಒಂದೆಳೆ ಪಾಕ ರೆಡಿ ಆಯಿತಾ ಅಂಥೇಳಿ. ಈ ಥರ ನಾವು ಪ್ರೆಸ್ ಮಾಡಿದಾಗ ಒಂದು ಅಂಟ್ಕೊಂಡು ಒಂದು ಎಳೆ ಟೈಪಲ್ಲಿ ಬರಬೇಕು ಅಷ್ಟೇ. ಆ ಥರ ಬಂತು ಅಂದರೆ ಪರ್ಫೆಕ್ಟಾಗಿದು ಸರಿ ಆಗುತ್ತೆ, ಅಂದರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇವಾಗ ಬಂದಿದೆ. ನಾನೀಗ ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಕಡಲೆ ಹಿಟ್ಟು ಪೇಸ್ಟು, ಅದನ್ನು ಇದರಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನೀಟಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ. ಒಂದು ವುಡ್ಡನ್ನು ಸ್ಪ್ಯಾಚುಲ ತೊಗೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಗಂಟು ಬರೋದಿಲ್ಲ, ಹಾಗಾಗಿ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಾಗೆ, ನಾನು ಮುಂಚೆನೂ ಕೂಡ ಒಂದು ಸಲ ಮೈಸೂರು ಪಾಕನ್ನು ತಯಾರಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಆವಾಗ. ಇದು ನಾನು ಎಣ್ಣೆ ಯೂಸ್ ಮಾಡಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಅದು ಅಗ್ರವಾಗ್ತಾ ಬರ್ತಾ ಇರುತ್ತೆ, ಅಲ್ಲಿ ತನಕ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ.
ಸಣ್ಣ ಉರಿ ಇಟ್ಕೊಂಡು ಅಂದರೆ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊತಾ ಹೋಗಿ ನಿಧಾನವಾಗಿ. ಕೈ ಬಿಡಬಾರ್ದು, ಕೈ ಬಿಡದೇ ಇರೋ ಥರ ತಿರುಗಿಸ್ತಾನೇ ಇರಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ತಿರುಗಿಸ್ತಾ ಇದ್ದೀನಿ. ಬಬಲ್ಸ್ ಎಲ್ಲ ಬರ್ತಾ ಇದೆ ಚೆನ್ನಾಗಿ, ಎಲ್ಲ ಕಡೆ ಬಿಟ್ಕೊಂಡು ಬರ್ತಾ ಇದೆ. ಸ್ವಲ್ಪನೇ ತುಪ್ಪನ ಕಾಯಿಸಿಟ್ಕೊಬೇಕು. ಸ್ವಲ್ಪ ಕಾಯಿಸಿಟ್ಕೊಂಡ್ಬಿಟ್ಟು ಸ್ವಲ್ಪನೇ ತುಪ್ಪನ ನೀವು ಇದರಲ್ಲಿ ಹಾಕ್ಕೊಳ್ತಾ ನೀಟಾಗಿ ಇದನ್ನು ತಿರುಗಿಸ್ತಾ ಬರಬೇಕಾಗುತ್ತೆ. ಚೆನ್ನಾಗಿ ಕಡಲೆ ಹಿಟ್ಟೆಲ್ಲ ಅಗ್ರವಾಗಬೇಕು, ಅಲ್ಲಿ ತನಕ ನಾವು ಇದೇ ಥರ ಮಾಡ್ಕೊಳ್ತಾ ಬರಬೇಕು. ಸುಮಾರು ಈ ಪ್ರೋಸೆಸ್ ಕೂಡ ಒಂದು 15-20 ನಿಮಿಷ ಅಂತೂ ಬೇಕೇ ಬೇಕು. ಒಂದು 15ರಿಂದ 20 ನಿಮಿಷ ಇದನ್ನು ನಾವು ನಿಧಾನವಾಗಿ ಈ ರೀತಿ ತಿರುಗಿಸ್ತಾನೇ ಇರಬೇಕಾಗುತ್ತೆ. ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅಗ್ರವಾಗಿ ಬರ್ತಾ ಇದೆ. ಎಲ್ಲ ಕಡೆ ನೋಡಿ ಬಿಟ್ಕೊಂಡು ನೀಟಾಗಿ ಬರ್ತಾ ಇದೆ. ಕಲರ್ ಕೂಡ ನೋಡಿ ಚೇಂಜ್ ಆಗ್ತಾ ಬರ್ತಾ ಇದೆ, ವೈಟ್ ಕಲರ್ ಬರ್ತಾ ಇದೆ. ಇನ್ನೂ ಸ್ವಲ್ಪ ತುಪ್ಪನ ಕರಗಿಸ್ಬಿಟ್ಟು ಹಾಕೋತಾ ಇದ್ದೀನಿ. ಮೈಸೂರು ಪಾಕ್ ಮಾಡ್ತಾ ಇರಬೇಕಾದ್ರೇ ಫ್ಲೇವರ್ ಅಂತೂ ಎಕ್ಸಲೆಂಟಾಗಿ ಬರ್ತಾ ಇರುತ್ತೆ. ಸೊ ತಿನ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಫ್ಲೇವರು. ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಅಗ್ರವಾಗಬೇಕು, ಅಲ್ಲಿ ತನಕ ಈ ರೀತಿ ನಾನು ತಿರುಗಿಸ್ಕೊಳ್ತಾ ಬರ್ತಾಯಿದ್ದೀನಿ. ಈ ರೀತಿ ತಿರುಗಿಸ್ತಾ ಅಗ್ರ ಆಗ್ತಾ ಇರಬೇಕು. ನಾವು ಒಬ್ಬರು ತಿರುಗಿಸ್ತಾ ಇದ್ರೆ ಇನ್ನೊಬ್ಬರು ತುಪ್ಪ ಹಾಕ್ತಾಯಿದ್ರೂ ಕೂಡ ತುಂಬ ಸುಲಭ ಆಗುತ್ತೆ. ಈಗ ತುಪ್ಪ ಹಚ್ಕೊಂಡಂತಹ ಪ್ಲೇಟ್ ಏನಿದೆ ನೋಡಿ, ಆ ಪ್ಲೇಟ್ಗೆ ಈಗ ನಾನು ಈ ಮೈಸೂರು ಪಾಕದ್ದು ಇದನ್ನು ಹಾಕ್ತಾಯಿದ್ದೀನಿ. ಇದು ಇನ್ನೂ ಒಂದು ಸ್ವಲ್ಪ ಹೊತ್ತು ಅಗ್ರ ಆಗಬೇಕಿತ್ತು, ಇನ್ನೂ ನಾನು ತಿರುಗಿಸ್ಬೇಕಿತ್ತು. ಸುಮಾರು 20 ನಿಮಿಷಗಳ ಕಾಲ ನಾನು ತಿರುಗಿಸಿದ್ದೆ, ಆದ್ರೂ ಇನ್ನೂ ತುಪ್ಪ ಹಾಕ್ಬಿಟ್ಟು ಇನ್ನೂ ನಾವು ಅಗ್ರ ಆಗೋ ಥರ ತಿರ್ಗಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರೋದು ಅಂತ ನನಗೆ ಅನ್ನಿಸ್ತು. ನಾನು ಇದು ಸೆಕೆಂಡ್ ಟೈಮು ಟ್ರೈ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆದೆ ಅಂತಲೇ ಹೇಳ್ಬೋದು. ನೀವು ಮಾಡ್ಕೋಬೇಕಾದ್ರೆ ಇನ್ನೊಂದು 10 ನಿಮಿಷ ಇನ್ನೊಂದು ಸ್ವಲ್ಪ ತುಪ್ಪ ಎಲ್ಲ ಚೆನ್ನಾಗಿ ಕಾಯಿಸಿ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಬಿಟ್ಟಿದ್ದೆ ಪ್ಲೇಟ್ ಮೇಲೆ, ಆಮೇಲೆ ಕಟ್ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿ ಬಂದಮೇಲೆ ಕಟ್ ಮಾಡೋದಕ್ಕೆ ಸರಿ ಆಗೋದಿಲ್ಲ, ಹಾಗಾಗಿ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾನು ಈ ರೀತಿಯಾಗಿ ಒಂದು ಚಾಕುವಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆತ್ತಗಿದ್ದಾಗಲೇ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತಲ್ವ, ಹಾಗಾಗಿ ಈ ಥರ ಎಲ್ಲ 4 ಕಾರ್ನರಲ್ಲೂ ಈ ರೀತಿ ಕಟ್ ಮಾಡಿ ಆಮೇಲೆ ಯಾವ ಶೇಪಲ್ಲಿ ಬೇಕಾಗುತ್ತೋ ಆ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಒಟ್ಟಾರೆಯಾಗಿ ಮಾಡೋದು ತುಂಬಾ ಸುಲಭ, ಸ್ವಲ್ಪ ಪೇಷನ್ಸಿಂದ ಮಾಡಬೇಕಷ್ಟೇ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಬೇಕಾಗಲ್ಲ, ತುಪ್ಪ ಎಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ. ಇನ್ನು ನನಗಿದು ಓಕೆ ಅಂತ ಅನ್ನಿಸ್ತು. ಇನ್ನೊಂಚೂರು ತುಪ್ಪ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಇದು ಮಾಡಬೇಕಿತ್ತು. ಪ್ಯಾನಲ್ಲಿ ಗಟ್ಟಿ ಆಗ್ತಾ ಬಂತು, ಹಾಗಾಗಿ ತೆಗೆದೆ. ಆದರೂ ಏನೂ ತೊಂದರೆ ಇರಲಿಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸಖತ್ತಾಗೇ ಬಂದಿತ್ತು ಅಂತಲೇ ಹೇಳ್ಬೋದು. ಇವಾಗ ನೋಡಿ ಕಟ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಒಂದು ಪ್ಲೇಟ್ಗೆ ಇದನ್ನು ಈ ರೀತಿ ಮಗ್ಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇನ್ನೂ ಸಾಫ್ಟ್ ಬರಬೇಕಂದ್ರೆ ಇನ್ನೂ ಜಾಸ್ತಿ ತುಪ್ಪನ ಹಾಕ್ಕೊಂಬಿಟ್ಟು ನೀವು ಸಾಫ್ಟಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಫಂಕ್ಷನ್ ಇದ್ದಾಗ, ಏನಾದರೂ ಪೂಜೆ ಇದ್ದಾಗ ನೀವೇ ಇದನ್ನು ಸುಲಭವಾಗಿ ತಯಾರಿ ಮಾಡ್ಕೋಬೋದು. ಇನ್ನೊಮ್ಮೆ ನಾನು ಇನ್ನೂ ಪರ್ಫೆಕ್ಟಾಗಿ ಮಾಡಿಬಿಟ್ಟು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳ್ದಂಗೆ ಇನ್ನೂ ಒಂಚೂರು ತುಪ್ಪ ಹಾಕಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಅಕ್ಕರ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಮಂಗಳವಾರ. ಸೊ ಅಕ್ಕರ ಮನೆಗೆ ಹೋಗಿ ಪ್ರಸಾದ ಸ್ವಲ್ಪ ಕೊಡಬೇಕಿತ್ತು. ಪ್ರಸಾದ ಕೊಟ್ಟು ಧ್ರುವಂಗೆ ಕಾರೆಲ್ಲ ತೊಗೊಂಬಂದಿದ್ನಲ್ವ, ಅದನ್ನೆಲ್ಲ ಕೊಟ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು. ಧ್ರುವ ಮೊನ್ನೆಯಿಂದ ತುಂಬ ಫೋರ್ಸ್ ಮಾಡ್ತಾಯಿದ್ದಾನೆ, ಯಾವಾಗ ಬರ್ತೀರಾ ಅಂತ. ಹಾಗಾಗಿ ಈಗ ಹೊರಟಿದ್ದೀವಿ. ವ್ಲಾಗ್ನ ಈಗ ಶುರು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಗಂಟೆ ಈಗ ನೋಡ್ಬೋದು 2:15 ಆಗಿದೆ. ಈಗ ಹೊರಟಿದ್ದೀವಿ. ಸ್ವಲ್ಪ ನನಗೆ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡ್ತಾಯಿದ್ದೀನಿ. ನನಗೆ 2-3 ದಿನದಿಂದ ಸ್ವಲ್ಪ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡಿ, ಸ್ವಲ್ಪ ಒಳಗಡೆ ಫೀವರ್ ಇತ್ತು. ಆ ಫೀವರ್ಗೆ ಇಲ್ಲೆಲ್ಲ ಗುಳ್ಳೆಗಳಾಗ್ಬಿಟ್ಟಿದೆ ಬಾಯಲ್ಲಿ.
ಒಳಗಿನ ಜ್ವರ ಅಂತಾರಲ್ಲ ಆ ರೀತಿ ಜ್ವರ ಆಗಿದೆ. ಏನು ಅಷ್ಟೊಂದೇನಿದ್ದಿಲ್ಲ, ಸ್ವಲ್ಪ ಒಳ ಜ್ವರ ಆಗಿದೆ. ಹಾಗಾಗಿ ಇಲ್ಲಿ ಈ ರೀತಿ ಆಗಿದೆ. ಸೊ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತಿಂದ ವ್ಲಾಗ್ ಮಾಡ್ತೀನಿ, ವ್ಲಾಗ್ ನೋಡ್ತಾಯಿರಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ತಿರುಪತಿ ಸೀರೀಸ್ ವ್ಲಾಗ್ ಏನಿದೆ ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ತನ್ನೂ ರೆಡಿಯಾಗಿದ್ದಾಳೆ. ಅದು ಕಾರು ಸ್ವಲ್ಪ ಐಟಮ್ಸ್ ಇತ್ತು, ಅದನ್ನು ಅದೇ ಥರ ಕವರಲ್ಲಿ ಇಟ್ಕೊಂಡಿದ್ದೀವಿ. ಒಂದೊಂದು ಜೊತೆ ಡ್ರೆಸ್ ತಗೊಂಡಿದ್ದೀವಿ ಅಷ್ಟೇ, ಒನ್ ಡೇ ಉಳ್ಕೊಳ್ಳೋದು ಅಂತೇಳ್ಬಿಟ್ಟು. ಒನ್ ಡೇ ಉಳ್ಕೊಂಡು ವಾಪಸ್ ಬಂದುಬಿಡ್ತೀವಿ. ಓಕೆ, ಬಾಯ್. ಫ್ರೆಂಡ್ಸ್, ಈಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೆಬ್ಬಗೋಡಿ ಕಡೆ ಹೋಗ್ತಾ ಇದ್ದೀವಿ. ಅಕ್ಕನ ಮನೆ ಇರೋದು ಹೆಬ್ಬಗೋಡಿಯಲ್ಲಿ. ಹಾಯ್ ಹಾಯ್. ಧ್ರುವಂಗೆ ಬಿಳಿ ಕೂದಲು ಥರ ಕಾಣಿಸ್ತಿದೆ. ಆಯಿಲ್ ಅದನ್ನ ನೋಡಿ ಅಂದ್ರೆ ನಮಗೆ ಅದು ಸ್ಕಿನ್ ಕಲರ್ ಅನ್ಸುತ್ತೆ. ಅಲ್ಲಿ ಕೂಡ ಶೆಲ್ ತರ ಇದು ತೆಗೆಯೋದು ತಾನ ಮೀಶೋಗೆ ಬೇಗನೆ ಧ್ರುವ ಆಡೋದಂದ್ರೆ. ಧ್ರುವಂಗೆ ನಾನು ತೊಗೊಂಬಂದಿದ್ದ ಕಾರ್ ತುಂಬಾ ಇಷ್ಟ ಆಯಿತು. ಅದಕ್ಕೆಲ್ಲ ಈಗ ನನ್ನ ಹಸ್ಬೆಂಡು ಶೆಲ್ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ತಂದಿದ್ರಿಂದ ಸಂಜೆ ತನಕ ಸುಮಾರು ಸಲ ಅದರಲ್ಲೇ ಆಟ ಆಡಿ ತುಂಬಾ ಖುಷಿಪಟ್ಟ. ನನಗೂ ಕೂಡ ತುಂಬಾ ಸಂತೋಷ ಆಯಿತು. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ನಮ್ಮ ಮಗು ನೋಡಿ ಊಟ ಮಾಡ್ತಾ ಇದೆ ಗುಡ್ ಬಾಯ್ ಥರ. ಹಾಯ್ ಮಾಡ್ತೀನಿ ಎಲ್ರಿಗೂ. ಈ ಕಡೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಮಗು ಅನ್ನ ಹಾಕ್ಸ್ಕೊಂಡಿದೆ, ಈಗ ಊಟ ಮಾಡ್ತಾ ಇದೆ. ಫ್ರೆಂಡ್ಸ್, ನಮ್ಮ ಮಗು ಗುಡ್ ಬಾಯ್ ಆಗಿದೆ. ಫ್ರೆಂಡ್ಸ್, ಊಟ ಮಾಡುತ್ತೆ ಓಸು ವಿವರ್ಸ್ಗೆ. ನಮ್ಮ ಮಗು ಯಾವ ರೀತಿ ಊಟ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಅಂತೀನಿ. ನಿಮ್ಮ ಮಕ್ಕಳಿಗೂ ಹೇಳಿ ಫ್ರೆಂಡ್ಸ್, ಇದೇ ಥರ ಮಗು ಥರ ಊಟ ಮಾಡೋಕ್ಕೆ. ನಮ್ಮ ಧ್ರುವನ ರೋಲ್ ಮಾಡಲಾಗಿ ತಗೊಳ್ಳಿ ಫ್ರೆಂಡ್ಸ್. ತೋರಿಸ್ಬೇಕು, ರೋಲ್ ಮಾಡಲ್ ಅಂದ್ರೆ ಹೀರೋ ಅಂತ. ನಮ್ಮ ಮಗು ಹೀರೋ ಥರ ತಿನ್ನುತ್ತೆ ನೋಡಿ ಫ್ರೆಂಡ್ಸ್. ಈಗ ದೊಡ್ಡವನಾಗಿ ಹೀರೋ ಆಗ್ತಾನೆ. ರೋಹಿತ್ ಜಿಂಜು ಬರ್ತಾನೆ. ತಿನ್ನು ಮಗನೇ. ಸ್ಪೂನಲ್ಲಿ ತಿಂತಿದ್ದ? ಸ್ಪೂನಲ್ಲಿ ತಿನ್ನತ್ತಾ? ಕೈಯಲ್ಲಿ ತಿಂತ ಸ್ಪೂನಲ್ಲಿ ತಿನ್ನುತ್ತಾ? ಸ್ಪೂನಲ್ಲಿ ತಿನ್ನು ಮಗನೇ. ಬೇಬೆ ತಿಂತೀಯಾ? ಫ್ರೆಂಡ್ಸ್, ನಮ್ಮ ಅಕ್ಕ ಸೋರೆಕಾಯಿ, ಆಲೂಗಡ್ಡೆ ಮತ್ತು ಕಾಳೆಲ್ಲ ಹಾಕ್ಬಿಟ್ಟು ಮಸಾಲ ಸಾಂಬಾರು ಮಾಡಿದ್ಲು. ಸಕ್ಕ ಟೇಸ್ಟಿಯಾಗಿತ್ತು ಮುದ್ದೆ ಜೊತೆ. ಸೊ ಒಂದು ಮುದ್ದೆ ಊಟ ಮಾಡಿದೆ. ಒಂದು ಮುದ್ದೆ ಊಟ ಮಾಡಿ ಅದಾದಮೇಲೆ ಮತ್ತೆ ಯಾವುದೇ ವ್ಲಾಗ್ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಸುಮಾರು ಒಂದು 3:30 ಆಗಿರ್ಬೋದು. 3:30 ಆಗಿದ್ದಾಗ ಇಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅಂದರೆ ಒಂದು ನೈಟಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಹೊಸ ಮಿಷಿನ್ ತೊಗೊಂಡಿದ್ಲು ನಮ್ಮಕ್ಕ, ಅದಕ್ಕೆ ಮೋಟ್ರೆಲ್ಲ ಕೂರಿಸ್ಕೊಂಡಿದ್ಲು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದೆ. ಖುಷಿ ಆಯಿತು. ಅದನ್ನು ಒಂದು ಸಲ ನಾನು ಟ್ರೈ ಮಾಡೋಣ ಹೇಗೆ ಹೊಲಿಯುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಒಂದು ನೈಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಹಿಂದ್ಗಡೆ ಅವ್ರ ಮನೆ ಕಿಟಕಿ ಇದೆ. ಕಿಟಕಿ ಬೆಳಕು ಅಂದರೆ ಬಿಸಿಲು, ಸೂರ್ಯನ ಬಿಸಿಲು ಬೆನ್ನ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಆ ರೀತಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡುತ್ತೆ. ಈ ರೀತಿ ಮೋಟ್ರು ಹಾಕ್ಸಿರೋದ್ರಿಂದ ಜಸ್ಟ್ ಹಿಂಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಇಷ್ಟು ಉದ್ದ ಸ್ಟಿಚ್ ಮಾಡ್ಕೊಳ್ಳುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಈ ರೀತಿ ಮೋಟ್ರ್ ಹಾಕ್ಸಿರೋ ಮಿಷಿನು.
ನೋಡಿಲ್ಲ ನಾನು. ಅದಕ್ಕೆ ಏನಾಗುತ್ತೆ, ನಾವ್ ಇಟ್ಕೊಂಡು ಹೋಗ್ತೀವಿ. ಧ್ರುವ ಬರ್ತೀಯ ಧ್ರುವ ನಮ್ಮನೆಗೆ? ಈಗ ತಾನೇ ನೀವು ನನ್ನ ತಮ್ಮ ಅಲ್ಲ ಅಂದ್ರು. ನಾನು ತಮ್ಮ. ಬರ್ತೀಯ ಚೀನಿ ನಮ್ಮನೆಗೆ? ಬರ್ತೀಯಾ? ಫ್ರೆಂಡ್ಸ್, ಅಕ್ಕ ನಾನ್ ವೆಜ್ ಮಾಡಿದ್ಲು, ಮಟನ್ ಸಾಂಬಾರು. ಊಟ ಮಾಡಿಕೊಂಡು ಇವಾಗ ರಾತ್ರಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಕೂಡ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ಧ್ರುವ ಅಂತೂ ತುಂಬ ಬೇಜಾರಾಗಿದ್ದಾನೆ. ಬೇಜಾರು ಮಾಡ್ಕೋಬೇಡ, ಊರಿಗೆ ಬಾ, ಹೋಗೋಣ. ಓಕೆ ಬಾಯ್, ಗುಡ್ ನೈಟ್. ಬಟ್ಟೆ ಎಲ್ಲ ಒರೆಸ್ಕೊಂಡು ಊರಿಗೆ ನೀಲಿ ಕವರ್ ತಂದ. ನೀಲಿ ಕವರ್. ಬಾಯ್ ಮನಸ್ಸು, ಬಾಯ್ ಸು, ಬಾಯ್.